ತುಲಾ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅಕ್ಟೋಬರ್ 2025 ಮಾಸದಲ್ಲಿ ಕುಜ, ಬುಧ, ಶನಿ ಮತ್ತು ಕೇತು ಗ್ರಹಗಳು ಶುಭ ಫಲವನ್ನು, ರವಿ, ಗುರು, ಶುಕ್ರ ಮತ್ತು ರಾಹು ಗ್ರಹಗಳು ಅಶುಭ ಫಲ ಅಥವಾ ಮಿಶ್ರ ಫಲವನ್ನ ನೀಡುತ್ತವೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವೆಲ್ಲ ಪ್ರೀತಿ ವಿಶ್ವಾಸದಿಂದ ನನ್ನ ಚಾನಲ್ ವೀಕ್ಷಣೆ ಮಾಡುತ್ತಿರುವುದಕ್ಕೆ ನನ್ನ ಅನಂತ ವಂದನೆಗಳು. ನಾನು ಬಹಳಷ್ಟು ವರ್ಷಗಳಿಂದ ಜ್ಯೋತಿಷ್ಯದಲ್ಲಿ ಕಲಿತ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ಈ ಚಾನಲ್ ಮುಖಾಂತರ ತರುತ್ತಿದ್ದೇನೆ. ತಾವುಗಳು ಈ ಚಾನಲನ್ನು ವೀಕ್ಷಣೆ ಮಾಡಿ ಅದರಲ್ಲಿರುವ ವಿಷಯಗಳನ್ನು ಅರ್ಥ ಮಾಡಿಕೊಂಡು ತಮಗೆ ಇಷ್ಟವಾದರೆ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರೂ ಸಹ ಈ ಚಾನಲನ್ನು ವೀಕ್ಷಿಸಿ ಈ ಚಾನಲ್ಗೆ ಚಂದಾದಾರರಾಗಲು ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಅಕ್ಟೋಬರ್ 2025 ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 3, 6, 7, 8, 10, 11, 14, 17, 18, 24, 25 ಮತ್ತು 28. ಈ ದಿನಾಂಕಗಳಲ್ಲಿ ಬಹಳ ಮುಖ್ಯವಾದವು 3, 6, 10, 18, 25 ಮತ್ತು 28. ಈ ದಿನಾಂಕಗಳನ್ನ ತಾವು ಒಂದೆಡೆ ಬರೆದಿಟ್ಟುಕೊಳ್ಳಿ. ಈ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ ಆದ ಬದಲಾವಣೆಗಳನ್ನು ತಾವು ಪರಿಶೀಲಿಸಿ. ಈಗ ಕಳೆದ ಮಾಸಗಳಲ್ಲಿ ನಾನು ತಮಗೆ ತಿಳಿಸಿದ ದಿನಾಂಕಗಳಂದು ಆದ ಬದಲಾವಣೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಾನು ಕಳೆದ ಮಾಸಗಳಲ್ಲಿ ತಿಳಿಸಿದ ದಿನಾಂಕ ಆಗಸ್ಟ್ 22, 2025 ಮತ್ತು ಸೆಪ್ಟೆಂಬರ್ 4, 2025. ಈ ಎರಡು ದಿನಾಂಕಗಳು 15 ದಿನಗಳ ಅಂತರದಲ್ಲಿ ಬರುತ್ತವೆ. ಈ 15 ದಿನಗಳಲ್ಲಿ ಉತ್ತರ ಭಾರತದಲ್ಲಿ 3ರಷ್ಟು ಹೆಚ್ಚು ಮಳೆ ಬಂದಿದೆ. ಇದನ್ನು ತಾವು ಅರ್ಥ ಮಾಡಿಕೊಳ್ಳಬಹುದು. ಉತ್ತರಾಖಂಡ್ನಲ್ಲಿ ಮೇಘಸ್ಫೋಟ, ಪಂಜಾಬ್ನಲ್ಲಿ ಹಲವಾರು ಕಡೆ ಭೀಕರ ಪ್ರವಾಹ, ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಹಲವಾರು ಕಡೆ ಗುಡ್ಡಗಳು ಉರುಳಿರುವುದು, ನವದೆಹಲಿಯಲ್ಲಿ ಯಮುನಾ ನದಿ ಅತ್ಯಧಿಕ ಮಟ್ಟಕ್ಕೆ ಹರಿಯುತ್ತಿರುವುದು ನಾನು ತಿಳಿಸಿರುವ ಆಗಸ್ಟ್ 22 ಮತ್ತು ಸೆಪ್ಟೆಂಬರ್ 4 ಈ ದಿನಾಂಕಗಳ ಮಧ್ಯೆ ನಡೆದಿದೆ. ಸೆಪ್ಟೆಂಬರ್ 4, 2025 GST ತೆರಿಗೆಯಲ್ಲಿ ಬಹಳ ಮಹತ್ವದ ನಿರ್ಧಾರ ತೆಗೆದುಕೊಂಡ ಕೇಂದ್ರ ಸರ್ಕಾರ ಹಲವಾರು ವಸ್ತುಗಳ ಮೇಲೆ ತೆರಿಗೆಯನ್ನು ಕಡಿಮೆ ಮಾಡಿದೆ. ಸೆಪ್ಟೆಂಬರ್ 12 ಮತ್ತು 13 ಹಾಸನದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕ್ಯಾಂಟರ್ ಲಾರಿಯೊಂದು ಮೆರವಣಿಗೆಯಲ್ಲಿ ಹೋಗುತ್ತಿದ್ದ ಜನರ ಮೇಲೆ ನುಗ್ಗಿ 10 ಜನ ದಾರುಣವಾಗಿ ಮರಣ ಹೊಂದಿರುವುದು ಇದು ಬಹಳ ದುಃಖಕರವಾದ ವಿಷಯ. 7 ಸೆಪ್ಟೆಂಬರ್ 2025 8 ವರ್ಷಗಳ ನಂತರ ಭಾರತದ ಪುರುಷರ ಹಾಕಿ ತಂಡ ಬಲಿಷ್ಠ ದಕ್ಷಿಣ ಕೊರಿಯಾ ತಂಡವನ್ನು 4-1 ಸೋಲಿಸಿ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಯನ್ನು ಪಡೆದಿರುವುದು ಇದು ಬಹಳ ಸಂತೋಷದಾಯಕವಾದ ವಿಷಯ. ದಿನಾಂಕ 14 ಸೆಪ್ಟೆಂಬರ್ 2025 ಭಾರತದ ಮಹಿಳಾ ಹಾಕಿ ತಂಡ ಏಷ್ಯಾ ಕಪ್ನಲ್ಲಿ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಡುವಂತಾಗಿದೆ. ನಂತರ 17 ಸೆಪ್ಟೆಂಬರ್ 2025 ಅಮೆರಿಕದಲ್ಲಿ 0.25ರಷ್ಟು ಬಡ್ಡಿ ದರವನ್ನು ಕಡಿಮೆ ಮಾಡಿದೆ. ಇದು ಬಹಳ ಸಂತೋಷಕರವಾದ ವಿಷಯ. ಅದೇ ರೀತಿ 19 ಸೆಪ್ಟೆಂಬರ್ 2025 H1B ವೀಸಾ ಈ ಪ್ರಕ್ರಿಯೆಯಲ್ಲಿ ಬಹಳ ಅಚ್ಚರಿದಾಯಕ ಎಂದರೆ ಭಾರತದ ಕರೆನ್ಸಿ ಪ್ರಕಾರ
ಸುಮಾರು 88 ಲಕ್ಷ ರೂಪಾಯಿಗಳನ್ನು ಪಾವತಿಸಿ H1B ವೀಸಾವನ್ನು ಪಡೆಯಬೇಕಾಗಿರೋದು. ಇನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಫ್ಟಿ ವಿಷಯಕ್ಕೆ ಬರೋಣ. ನಾನು ಕಳೆದ ಮಾಸಗಳಲ್ಲಿ ತಿಳಿಸಿದ 2 ದಿನಾಂಕಗಳು, 1-4 ಸೆಪ್ಟೆಂಬರ್ 2025, ಆ ದಿನ 24,980 ಹೈ ಟಚ್ ಆಗಿ 24,708 ಅಂಕಗಳ ಲೋ ಟಚ್ ಆಗಿದೆ. ಅಂದರೆ 272 ಅಂಕಗಳ ಏರಿಳಿತ ಕಂಡು ಕೊನೆಗೆ ಲೋ ಹತ್ತಿರ ಕ್ಲೋಸ್ ಆಗಿದೆ. ಅದೇ ರೀತಿ 16 ಸೆಪ್ಟೆಂಬರ್ 2025ರಂದು 25,261 ಹೈ ಟಚ್ ಆಗಿ 25,070 ಅಂಕಗಳ ಲೋ ಟಚ್ ಆಗಿದೆ. ಇವುಗಳ ಅಂತರ 191 ಅಂಕಗಳು. ಇಲ್ಲಿ ನಿಫ್ಟಿ ಹೈ ಸಮೀಪವೇ ಕ್ಲೋಸ್ ಆಗಿದೆ. ಇದು 17ರಂದು ಅಮೆರಿಕದಲ್ಲಿ 0.25% ಬಡ್ಡಿ ದರವನ್ನು ಕಡಿಮೆ ಮಾಡುವ ಇಂದಿನ ದಿನ. ಅಂದರೆ ಮಾರ್ಕೆಟ್ಗೆ ಮೊದಲೇ ಇದರ ಬಗ್ಗೆ ಅರ್ಥವಾಗಿತ್ತು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಿ. ನಿಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಕಂಡುಬರಲಿದೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಸಿಗುವ ಸಂಭವ ಇದೆ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ಕೈ ಸೇರಲಿದೆ. ನಿಮಗೆ ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವಾಗುವ ಸಂಭವ ಇದೆ. ನಿಮ್ಮ ಕೋರ್ಟ್ ಕೇಸುಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನೀವು ಕೆಲಸದಿಂದ ವಜಾ ಆಗಿದ್ದರೆ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಮರು ನೇಮಕ ಸಂಭವ ಇದೆ. ನೀವು ಸಿನಿಮಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನ ಪಡೆಯುತ್ತೀರಿ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಚೆನ್ನಾಗಿರಲಿದೆ. ನೀವು ಯಾವುದಾದರೊಂದು ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಅದರಿಂದ ಹೊರಬರಲಿದ್ದೀರಿ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ನೀವು ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದುತ್ತೀರಿ. ನಿಮ್ಮ ವ್ಯಕ್ತಿತ್ವ ಮತ್ತು ಬುದ್ಧಿಶಕ್ತಿ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸನ್ನು ಕಾಣುತ್ತಾರೆ. ನಿಮ್ಮ ತಾಯಿ ಸಂತೋಷದಿಂದಿದ್ದು ಒಳ್ಳೆಯ ಆರೋಗ್ಯ ಇರುತ್ತದೆ. ನಿಮ್ಮ ಮನೆಯಲ್ಲಿ ಶಾಂತವಾದ ವಾತಾವರಣ ಇರಲಿದೆ. ನೀವು ಈ ಅವಧಿಯಲ್ಲಿ ವಾಹನ, ಜಮೀನು ಅಥವಾ ತೋಟ ಖರೀದಿಗಾಗಿ ಯತ್ನಿಸಿದರೆ ಯಶಸ್ಸನ್ನು ಕಾಣುತ್ತೀರಿ. ನಿಮ್ಮ ಮಕ್ಕಳ ಸ್ಕೂಲ್ ವಿದ್ಯಾಭ್ಯಾಸ ಯಶಸ್ಸು ಕಾಣಲಿದೆ. ನೀವು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರೆ ಈ ಅವಧಿಯಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ. ನೀವು ಕೃಷಿಕರಾಗಿದ್ದರೆ ಈ ಅವಧಿಯಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿಗೆ ಕುಂದು ಬರುವ ಸಂಭವ ಇದೆ. ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ. ನೀವು ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಲಿದೆ. ನೀವು ವರ್ಗಾವಣೆಗಾಗಿ ಯತ್ನಿಸಿದರೂ ಸಹ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನೀವು ಬೇಡವಾದ ಸಾಲ ಮತ್ತು ವ್ಯಾಜ್ಯಗಳಲ್ಲಿ ಸಿಲುಕಿಕೊಳ್ಳಬಹುದು. ಹುಷಾರಾಗಿ ವ್ಯವಹಾರ ಮಾಡಿ. ನಿಮಗೆ ಕೆಲಸದಲ್ಲಿ ಯಶಸ್ಸು ಕಷ್ಟವಾಗಲಿದೆ. ಈ ಅವಧಿಯಲ್ಲಿ ನಿಮಗೆ ಕಾರ್ಮಿಕರ ಸಹಕಾರ ಸರಿಯಾಗಿ ಸಿಗುವುದಿಲ್ಲ.
ನೀವು ಈ ಅವಧಿಯಲ್ಲಿ ಸಾಲವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟ ಸಾಲ ವಾಪಸ್ ಸಿಗುವುದು ನಿಧಾನವಾಗಲಿದೆ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮ್ಮ ಕೈ ಸೇರುವುದು ನಿಧಾನವಾಗಲಿದೆ. ನೀವು ಬಾಡಿಗೆಗಾಗಿ ಮನೆಯನ್ನು ಅಥವಾ ವಾಣಿಜ್ಯ ಮಳಿಗೆಯನ್ನು ಕೊಟ್ಟಿದ್ದರೆ ಆ ಬಾಡಿಗೆದಾರರಿಂದ ತಾವು ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನಿಮ್ಮ ತಂದೆಯ ಕೆಲಸ ಅಥವಾ ವ್ಯಾಪಾರದಲ್ಲಿ ಯಶಸ್ಸು ನಿಧಾನವಾಗಲಿದೆ. ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ನಿಧಾನವಾಗಿ ಹೂಡಿಕೆ ಮಾಡಿದರೂ ಅವರಿಗೆ ಒಳ್ಳೆಯ ಲಾಭ ಸಿಗಲಿದೆ. ನಿಮ್ಮ ಕಾಯಿಲೆಗಳು ಕಡಿಮೆಯಾಗಲಿವೆ. ನೀವು ಸಾಲಕ್ಕಾಗಿ ಯತ್ನಿಸಿದರೆ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಇರಲಿದೆ. ನೀವು ಈ ಅವಧಿಯಲ್ಲಿ ಅಗ್ರಿಮೆಂಟ್ಗಳ ಸಹಿಯನ್ನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಮನೆ ಬದಲಾವಣೆ ಪ್ರಯತ್ನ ಅಥವಾ ಮನೆ ಮಾರಾಟದ ಪ್ರಯತ್ನ ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.